ವಿಧಿಯತ್ವಕ್ಕೆ ದಾಸನು. ಹೇಳ್ರಿ, ನಾನು ಯಾವುದಕ್ಕೆ ದಾಸನು? ವಿಧಿಯತ್ವಕ್ಕೆ ದಾಸನು. ಅವಿದ್ಯತ್ವಕ್ಕೆ ದಾಸನಲ್ಲ. ಪ್ರಥಮ ಮನುಷ್ಯರಾಗಿರುವ ಆದಾಮ್ ಹವ್ವ ಅವರು ದೇವರ ಮಾತಿಗೆ ಅವರು ದಾಸರಾಗಲಿಲ್ಲ. ಅವರು ಸೈತಾನನ ಮಾತಿಗೆ ಅವರು ದಾಸರಾದರು ಅಂತ ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ದೇವರು ಅವ್ರಿಗೆ ಹೇಳ್ತಾ ಇದ್ದಾರೆ, ತೋಟದಲ್ಲಿರುವಂತ ಎಲ್ಲ ಮರದ ಹಣ್ಣನ್ನು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವಂತ ಒಳ್ಳೆದರ ಮತ್ತು ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ನೀವು ತಿನ್ನಬಾರದು. ತಿಂದ ದಿನವೇ ನೀವು ಸತ್ತು ಹೋಗುತ್ತೀರಾ. ನೀವದು ತಿನ್ನಬೇಡ್ರಿ ಅಂತ ದೇವರು ಅವರಿಗೆ ಪ್ರಥಮ ಆಜ್ಞೆಯನ್ನು, ಕಟ್ಟಳೆಯನ್ನು ಅವರಿಗೆ ಅನುಗ್ರಹ ಮಾಡಿಕೊಟ್ಟರು. ಆದರೆ ಅವರು ದೇವರ ಮಾತನ್ನು ಅವರು ವಿಧಿಯರಾಗಲಿಲ್ಲ. ದೇವರ ಮಾತಿಗೆ ಅವರು ಅವಿದ್ಯರಾದರು. ಏನಾದರು? ದೇವರ ಮಾತಿಗೆ ಅವರು ಅವಿದ್ಯರಾದರು. ಆದರೆ ಸತ್ಯವೇದ ನಮಗೆ ಹೇಳ್ತಾ